ಆರ್ಸಿಬಿ ಚೊಚ್ಚಲ ಐಪಿಎಲ್ ಗೆಲುವು ಹಿನ್ನೆಲೆ ರಾಮನಗರ ಜಿಲ್ಲೆಯ ಹಲವು ಕಡೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಆರ್ಸಿಬಿ ಪರ ಘೋಷಣೆ ಕೂಗಿ ಡ್ಯಾನ್ಸ್ ಮಾಡಿದ್ದಾರೆ. ಕಪ್ ಗೆದ್ದ ಖುಷಿಯಲ್ಲಿ ಇವತ್ತು ಆರ್ಸಿಬಿ ತಂಡ ಬೆಂಗಳೂರಿಗೆ ಆಗಮಿಸಲಿದೆ. ನಾಳೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕಪ್ ಮೆರವಣಿಗೆ ಮಾಡೋದಕ್ಕೆ ಪ್ಲಾನ್ ಕೂಡ ಹಾಕಿಕೊಳ್ಳಲಾಗಿದೆ. ಈ ಕುರಿತು ಪೊಲೀಸ್ ಇಲಾಖೆಗೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮನವಿಯನ್ನು ಕಳುಹಿಸಿದೆ. ಪೊಲೀಸ್ ಇಲಾಖೆಯಿಂದ ಅನುಮತಿ ಸಿಕ್ಕ ತಕ್ಷಣ ಮೆರವಣಿಗೆ ಮಾಡಲಿದ್ದಾರೆ. ತೆರೆದ ಬಸ್ನಲ್ಲಿ ಮೆರವಣಿಗೆ ಸಾಗಲಿದೆ. ಹದಿನೆಂಟು ವರ್ಷಗಳ ಬಳಿಕ ಆರ್ಸಿಬಿ ಐಪಿಎಲ್ ಟ್ರೋಫಿಯನ್ನು ಎತ್ತಿ ಹಿಡಿದಿದೆ. ಆರ್ಸಿಬಿ ಗೆಲುವನ್ನು ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಕೂಡ ಸಂಭ್ರಮಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಆರ್ಸಿಬಿ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ತಮ್ಮ ಮೇಲೆ ನಡೆದ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಪೊಲೀಸರ ವಿಚಾರಣೆಯನ್ನ ಎದುರಿಸಿದ್ದಾರೆ. ಬಳಿಕ ಮಾತನಾಡಿದ ರಿಕ್ಕಿ ರೈ ಘಟನೆಯ ಬಗ್ಗೆ ಪೊಲೀಸರ ಮಾಹಿತಿ ಸಂಗ್ರಹಿಸಿದ್ದಾರೆ. ಪೊಲೀಸರ ತನಿಖೆ ಬಗ್ಗೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಒಂದು ಬುಲೆಟ್ ನಮ್ಮ ಮೂಗಿಗೆ ಹೊಡೆದಿಲ್ಲಿ ಕಟ್ಟಾಗಿತ್ತಿಲ್ಲಿ, ಇನ್ನೊಂದು ನಮ್ಮ ಕೈಗೆ ಹೊಡೆದು. ಬಟ್ ಬೈ ಗಾಡ್ಸ್ ಗ್ರೇಸು ಏನಾಗಿಲ್ಲ ನನಗೆ. ವಿ ಆರ್ ಸ್ಟ್ರಾಂಗು. ಇದರಲ್ಲಿ ಸಸ್ಪೆಕ್ಟ್ಸ್ ಇದ್ದಾರೆ. ನಾವು ಇನ್ನೂ ಡೀಟೇಲ್ಸ್ ಕೊಟ್ಟಿದ್ದು ಪೊಲೀಸ್ಗೆ, ಲೀಡ್ಸ್ ಕೊಟ್ಟಿದ್ವಿ ಅಷ್ಟೇ. ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನೂ ಕಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಒಂದು ಮಾತು ಹೇಳ್ತೇನೆ, ನಮಗೆ ಜಸ್ಟಿಸ್ ಬರಲೇಬೇಕು ಇದರಲ್ಲಿ. ಇಲ್ಲಾದ್ರೆ ನಾವು ವಿ ವಿಲ್ ಸೀಕ್ ದ ವೆಂಜನ್ಸ್. ಅದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್, ಕಮೆಂಟ್ ಮಾಡೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಆಗಲಿ ನೋಡ. ಒಂದು ಬುಲೆಟ್ ನಮ್ಮ ಮೂಗಿಗೆ ಹೊಡೆದಿಲ್ಲಿ ಕಟ್ಟಾಗಿತ್ತಿಲ್ಲಿ, ಇನ್ನೊಂದು ನಮ್ಮ ಕೈಗೆ ಹೊಡೆದು. ಬಟ್ ಬೈ ಗಾಡ್ಸ್ ಗ್ರೇಸು ಏನಾಗಿಲ್ಲ ನನಗೆ. ವಿ ಆರ್ ಸ್ಟ್ರಾಂಗು. ಇದರಲ್ಲಿ ಸಸ್ಪೆಕ್ಟ್ಸ್ ಇದ್ದಾರೆ. ನಾವು ಇನ್ನೂ ಡೀಟೇಲ್ಸ್ ಕೊಟ್ಟಿದ್ದು. ಆರ್ಸಿಬಿ ಚೊಚ್ಚಲ ಐಪಿಎಲ್ ಗೆಲುವು ಹಿನ್ನೆಲೆ ರಾಮನಗರ ಜಿಲ್ಲೆಯ ಹಲವು ಕಡೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಆರ್ಸಿಬಿ ಪರ ಘೋಷಣೆ ಕೂಗಿ ಡ್ಯಾನ್ಸ್ ಮಾಡಿದ್ದಾರೆ. ಕಪ್ ಗೆದ್ದ ಖುಷಿಯಲ್ಲಿ ಇವತ್ತು ಆರ್ಸಿಬಿ ತಂಡ ಬೆಂಗಳೂರಿಗೆ ಆಗಮಿಸಲಿದೆ. ನಾಳೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕಪ್ ಮೆರವಣಿಗೆ ಮಾಡೋದಕ್ಕೆ ಪ್ಲಾನ್ ಕೂಡ ಹಾಕಿಕೊಳ್ಳಲಾಗಿದೆ. ಈ ಕುರಿತು ಪೊಲೀಸ್ ಇಲಾಖೆಗೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮನವಿಯನ್ನು ಕಳುಹಿಸಿದೆ. ಪೊಲೀಸ್ ಇಲಾಖೆಯಿಂದ ಅನುಮತಿ ಸಿಕ್ಕ ತಕ್ಷಣ ಮೆರವಣಿಗೆ ಮಾಡಲಿದ್ದಾರೆ. ತೆರೆದ ಬಸ್ನಲ್ಲಿ ಮೆರವಣಿಗೆ ಸಾಗಲಿದೆ. ಹದಿನೆಂಟು ವರ್ಷಗಳ ಬಳಿಕ ಆರ್ಸಿಬಿ ಐಪಿಎಲ್ ಟ್ರೋಫಿಯನ್ನು ಎತ್ತಿ ಹಿಡಿದಿದೆ. ಆರ್ಸಿಬಿ ಗೆಲುವನ್ನು ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಕೂಡ ಸಂಭ್ರಮಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಆರ್ಸಿಬಿ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ತಮ್ಮ ಮೇಲೆ ನಡೆದ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಪೊಲೀಸರ ವಿಚಾರಣೆಯನ್ನ ಎದುರಿಸಿದ್ದಾರೆ. ಬಳಿಕ ಮಾತನಾಡಿದ ರಿಕ್ಕಿ ರೈ ಘಟನೆಯ ಬಗ್ಗೆ ಪೊಲೀಸರ ಮಾಹಿತಿ ಸಂಗ್ರಹಿಸಿದ್ದಾರೆ. ಪೊಲೀಸರ ತನಿಖೆ ಬಗ್ಗೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಒಂದು ಬುಲೆಟ್ ನಮ್ಮ ಮೂಗಿಗೆ ಹೊಡೆದಿಲ್ಲಿ ಕಟ್ಟಾಗಿತ್ತಿಲ್ಲಿ, ಇನ್ನೊಂದು ನಮ್ಮ ಕೈಗೆ ಹೊಡೆದು. ಬಟ್ ಬೈ ಗಾಡ್ಸ್ ಗ್ರೇಸು ಏನಾಗಿಲ್ಲ ನನಗೆ. ವಿ ಆರ್ ಸ್ಟ್ರಾಂಗು.
ಇದರಲ್ಲಿ ಸಸ್ಪೆಕ್ಟ್ಸ್ ಇದ್ದಾರೆ. ನಾವು ಇನ್ನೂ ಡೀಟೇಲ್ಸ್ ಕೊಟ್ಟಿದ್ದು ಪೊಲೀಸ್ಗೆ, ಲೀಡ್ಸ್ ಕೊಟ್ಟಿದ್ವಿ ಅಷ್ಟೇ. ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ನೂ ಕಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಒಂದು ಮಾತು ಹೇಳ್ತೇನೆ, ನಮಗೆ ಜಸ್ಟಿಸ್ ಬರಲೇಬೇಕು ಇದರಲ್ಲಿ, ಇಲ್ಲಾದ್ರೆ ನಾವು ವಿ ವಿಲ್ ಸೀಕ್ ದ ವೆಂಜನ್ಸ್. ಅದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್, ಕಮೆಂಟ್ ಮಾಡೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಆಗಲಿ ನೋಡ. ಒಂದು ಬುಲೆಟ್ ನಮ್ಮ ಮೂಗಿಗೆ ಹೊಡೆದಿಲ್ಲಿ, ಕಟ್ಟಾಗಿತ್ತಿಲ್ಲಿ, ಇನ್ನೊಂದು ನಮ್ಮ ಕೈಗೆ ಹೊಡೆದು. ಬಟ್ ಬೈ ಗಾಡ್ಸ್ ಗ್ರೇಸು ಏನಾಗಿಲ್ಲ ನನಗೆ. ವಿ ಆರ್ ಸ್ಟ್ರಾಂಗು. ಇದರಲ್ಲಿ ಸಸ್ಪೆಕ್ಟ್ಸ್ ಇದ್ದಾರೆ. ನಾವು ಇನ್ನೂ ಡೀಟೇಲ್ಸ್ ಕೊಟ್ಟಿದ್ದು. ಆರ್ಸಿಬಿ ಚೊಚ್ಚಲ ಐಪಿಎಲ್ ಗೆಲುವು ಹಿನ್ನೆಲೆ ರಾಮನಗರ ಜಿಲ್ಲೆಯ ಹಲವು ಕಡೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಆರ್ಸಿಬಿ ಪರ ಘೋಷಣೆ ಕೂಗಿ ಡ್ಯಾನ್ಸ್ ಮಾಡಿದ್ದಾರೆ. ಕಪ್ ಗೆದ್ದ ಖುಷಿಯಲ್ಲಿ ಇವತ್ತು ಆರ್ಸಿಬಿ ತಂಡ ಬೆಂಗಳೂರಿಗೆ ಆಗಮಿಸಲಿದೆ. ನಾಳೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕಪ್ ಮೆರವಣಿಗೆ ಮಾಡೋದಕ್ಕೆ ಪ್ಲಾನ್ ಕೂಡ ಹಾಕೊಳ್ಳಲಾಗಿದೆ. ಈ ಕುರಿತು ಪೊಲೀಸ್ ಇಲಾಖೆಗೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮನವಿಯನ್ನು ಕಳುಹಿಸಿದೆ. ಪೊಲೀಸ್ ಇಲಾಖೆಯಿಂದ ಅನುಮತಿ ಸಿಕ್ಕ ತಕ್ಷಣ ಮೆರವಣಿಗೆ ಮಾಡಲಿದ್ದಾರೆ. ತೆರೆದ ಬಸ್ನಲ್ಲಿ ಮೆರವಣಿಗೆ ಸಾಗಲಿದೆ. 18 ವರ್ಷಗಳ ಬಳಿಕ ಆರ್ಸಿಬಿ ಐಪಿಎಲ್ ಟ್ರೋಫಿಯನ್ನು ಎತ್ತಿ ಹಿಡಿದಿದೆ. ಆರ್ಸಿಬಿ ಗೆಲುವನ್ನು ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಕೂಡ ಸಂಭ್ರಮಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಆರ್ಸಿಬಿ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ತಮ್ಮ ಮೇಲೆ ನಡೆದ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಪೊಲೀಸರ ವಿಚಾರಣೆಯನ್ನ ಎದುರಿಸಿದ್ದಾರೆ. ಬಳಿಕ ಮಾತನಾಡಿದ ರಿಕ್ಕಿ ರೈ, ಘಟನೆಯ ಬಗ್ಗೆ ಪೊಲೀಸರ ಮಾಹಿತಿ ಸಂಗ್ರಹಿಸಿದ್ದಾರೆ. ಪೊಲೀಸರ ತನಿಖೆ ಬಗ್ಗೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಒಂದು ಬುಲೆಟ್ ನಮ್ಮ ಮೂಗಿಗೆ ಹೊಡೆದಿಲ್ಲಿ, ಕಟ್ಟಾಗಿತ್ತಿಲ್ಲಿ, ಇನ್ನೊಂದು ನಮ್ಮ ಕೈಗೆ ಹೊಡೆದು. ಬಟ್ ಬೈ ಗಾಡ್ಸ್ ಗ್ರೇಸು ಏನಾಗಿಲ್ಲ ನನಗೆ. ವಿ ಆರ್ ಸ್ಟ್ರಾಂಗು. ಇದರಲ್ಲಿ ಸಸ್ಪೆಕ್ಟ್ಸ್ ಇದ್ದಾರೆ. ನಾವು ಇನ್ನೂ ಡೀಟೇಲ್ಸ್ ಕೊಟ್ಟಿದ್ದು ಪೊಲೀಸ್ಗೆ, ಲೀಡ್ಸ್ ಕೊಟ್ಟಿದ್ವಿ ಅಷ್ಟೇ. ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ನೂ ಕಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಒಂದು ಮಾತು ಹೇಳ್ತೇನೆ, ನಮಗೆ ಜಸ್ಟಿಸ್ ಬರಲೇಬೇಕು ಇದರಲ್ಲಿ, ಇಲ್ಲಾದ್ರೆ ನಾವು ವಿ ವಿಲ್ ಸೀಕ್ ದ ವೆಂಜನ್ಸ್. ಅದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್, ಕಮೆಂಟ್ ಮಾಡೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಆಗಲಿ ನೋಡ. ಒಂದು ಬುಲೆಟ್ ನಮ್ಮ ಮೂಗಿಗೆ ಹೊಡೆದಿಲ್ಲಿ, ಕಟ್ಟಾಗಿತ್ತಿಲ್ಲಿ, ಇನ್ನೊಂದು ನಮ್ಮ ಕೈಗೆ ಹೊಡೆದು. ಬಟ್ ಬೈ ಗಾಡ್ಸ್ ಗ್ರೇಸು ಏನಾಗಿಲ್ಲ ನನಗೆ. ವಿ ಆರ್ ಸ್ಟ್ರಾಂಗು. ಇದರಲ್ಲಿ ಸಸ್ಪೆಕ್ಟ್ಸ್ ಇದ್ದಾರೆ. ನಾವು ಇನ್ನೂ ಡೀಟೇಲ್ಸ್ ಕೊಟ್ಟಿದ್ದು.